ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ರಾಗಿಣಿ ಅಜ್ಜಿ ತಾತನ ಕಾಣ್ದಂಗೆ ಈ ಕಡೆ ಸೋಪ ಹಾಡಿ ಔತ್ಕೊಂಡಿರ್ತಾಳೆ. ಹಾಗೆ ತಾತ ಹೇಳ್ತಾ ಇರ್ತಾರೆ, ಭವಾನಿ ನಾವು ಅನ್ಕೊಂಡಂಗೆಲ್ಲ ಆದರೆ ಅಷ್ಟೇ ಸಾಕು ಅಂತ ಅಂದಾಗ, ಹೌದ್ರಿ ಸ್ವಾತಿ ಕೊರಳಿಗೆ ಈ ಕಡೆ ಖುಷಿ ತಾಳಿ ಕಟ್ಟಿದ್ರೆ ನನಗೆ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ ಅಂತ ಅಜ್ಜಿ ಹೇಳ್ತಾ ಇರಬೇಕಾದ್ರೆ, ಅಷ್ಟೊತ್ತಿಗೆ ಒಳಗಡೆಗೆ ರಾಧಿಕಾ ಬರ್ತಾಳೆ. ರಾಧಿಕಾ ಬಂದು ಹೇಳ್ತಾ ಇರ್ತಾಳೆ, ಅಪ್ಪ ಪುರೋಹಿತರು ಕರಿತಿದ್ದಾರೆ ಅಂತ ಅಂದಾಗ, ಸರಿ ಅಂತ ಅಂದ್ಬಿಟ್ಟು ತನ್ನ ಪಾಡಿಗೆ ತಾನು ಅವರಪ್ಪ ಹೋಗ್ತಾ ಇದ್ರೆ, ಇನ್ನೊಂದು ಕಡೆ ಬೇಕು ಬೇಕು ಅಂತ ಭಾವನಿಗೆ ಹೇಳ್ತಾ ಇರ್ತಾಳೆ, ಅಮ್ಮ ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಗ್ತಿದೆ, ಹೋಗಿ ನೀನೊಂದು ಸ್ವಲ್ಪ ಫ್ರೆಶ್ ಅಪ್ ಆಗು ಅಂತ ಅಂದಾಗ, ಸರಿ ಅಂತ ಅಂದ್ಬಿಟ್ಟು ಅಜ್ಜಿ ವಾಶ್ರೂಮ್ಗೆ ಹೋಗ್ತಾ ಇದ್ರೆ, ಈ ಕಡೆ ಇಳಿನ ಸೇವ್ ಮಾಡಿ ಹೊರಗಡೆ ಕರ್ಕೊಂಡ್ ಬರ್ತಾ ಇರ್ತಾಳೆ. ಅಲ್ಲ ಅಪ್ಪ ಮಗಳಿಗೆ ಏನಾಗಿದೆ, ಯಾಕೆ ಹಿಂಗೆ ಆಡ್ತಿದ್ದೀರಾ ಅಂತ ರಾಧಿಕಾ ಕೇಳ್ತಿರ್ಬೇಕಾದ್ರೆ, ಅಯ್ಯೋ ಅತ್ತೆ ತಾಳಿ ತಗೊಳ್ಳೋಣ ಅಂತ ಹೋಗಿದ್ವಿ, ನೋಡಿದ್ರೆ ಅಲ್ಲಿ ತಾಳಿ ಅಲ್ಲಿ ಇರಲೇ ಇರಲಿಲ್ಲ, ನಾವಿಬ್ರು ಅಲ್ಲೇ ತಾನೇ ನೋಡಿ ಇಟ್ಟಿದ್ದು, ಮತ್ತೆ ತಾಳಿ ಎಲ್ಲೋಯ್ತು ಅಂತ ರಾಗಿಣಿ ಕೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ರಾಧಿಕಾ ಹೇಳ್ತಾ ಇರ್ತಾಳೆ, ಅಮ್ಮ ಅಲ್ಲೇ ಎಲ್ಲೋ ಎತ್ತಿಟ್ಟಿರ್ಬೋದು, ಬಿಟ್ಟಾಕು, ಇವಾಗ ತಾಳಿ ಏನು ಮಾಡೋಕ್ಕೆ ಅಷ್ಟು ಗೊತ್ತಾಗಲ್ವಾ, ಅಪ್ಪ ಮಗಳು ಏನು ಮಾಡಬೇಕು ಅಂತ ಹೊರಟಿದ್ದೀರಾ, ಒಂದೇ ಒಂದು ನಿಮಿಷ ನಾನು ಬರೋ ತಡ ಆಗಿದ್ರು ಖಂಡಿತ ರಾಗಿಣಿ ಸಿಗಾಕೋತಿದ್ಲು, ಅಷ್ಟು ಗೊತ್ತಾಗಲ್ವಾ ಅಂತ ಅಂದಾಗ, ಅಲ್ಲ ಅಲ್ಲಿ ಇಟ್ಟಿದ್ದು ತಾಳಿ ಎಲ್ಲೋಯ್ತು ಅದನ್ನೇ ಹೇಳು ಅಂತ ಪಶುಪತಿ ಕೇಳ್ತಿರ್ಬೇಕಾದ್ರೆ, ನನಗೇನು ಗೊತ್ತು ಅಂತ ತನ್ನ ಪಾಡಿಗೆ ತಾನು ಕೋಪ ಮಾಡ್ಕೊಂಡು ರಾಧಿಕಾ ಹೋಗ್ತಾ ಇರ್ತಾಳೆ. ಆಗ ಪಶುಪತಿ ಹೇಳ್ತಾ ಇರ್ತಾನೆ, ನನಗೆ ಯಾಕೋ ಡೌಟು, ನಿಮ್ಮ ಅತ್ತೆನೇ ಏನೋ ಮಾಡಿದಾಳೆ ಅಂತ ಅನ್ಸುತ್ತೆ ರಾಗಿಣಿ ಅಂತ ಅನ್ಬೇಕಾದ್ರೆ, ನನಗೂ ಅದೇ ರೀತಿ ಅನ್ನಿಸ್ತಿದೆ ಅಂತ ಇಬ್ರು ಅನ್ಕೊಂಡು ಅವಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಇನ್ನೊಂದು ಕಡೆ ಸ್ವಾತಿ ರಿಸೆಪ್ಷನ್ಗೆ ರೆಡಿಯಾಗಿ ತುಂಬ ಬೇಜಾರಿಂದ ಕೂತ್ಕೊಂಡಿರ್ತಾಳೆ. ನಮ್ಮ ಮನೆಯವ್ರು ಬರ್ತಾರೆ ಅಂತ ನಾನು ತುಂಬ ಚೆನ್ನಾಗಿ ರೆಡಿಯಾದೆ, ಆದರೆ ಯಾರೂ ಸಹ ಬರೋ ಮುನ್ಸೂಚನೆ ಇಲ್ಲ, ನನ್ನ ಭಾವನಿಗೆ ಕಾಲ್ ಮಾಡಿದ್ರು ಸಹ ಏನಕ್ಕೆ ಫೋನ್ ಪಿಕ್ ಮಾಡ್ತಿಲ್ಲ, ನನ್ನ ಜೊತೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಅನಿಸ್ತಿದೆ, ಅದಕ್ಕೆ ಭಾವನು ಸಹ ಫೋನ್ ಪಿಕ್ ಮಾಡ್ತಿಲ್ಲ ಅಂತ ತುಂಬ ಬೇಜಾರಿಂದ ಒಬ್ಬೊಬ್ಬಳೇ ಮಾತಾಡ್ಕೊತಿರ್ಬೇಕಾದ್ರೆ, ಆ ಮಾತನ್ನ ಈ ಕಡೆ ನಿತಿನ್ ಕೇಳ್ಕೊಂಡು ತುಂಬ ಅಂದರೆ ತುಂಬ ಫೀಲ್ ಮಾಡಿಕೊಂಡು ಅವಳು ನೋಡ್ಕೊಂಡು ಹಾಗೆ ಒಂದು ಸೈಡು ನಿಂತ್ಕೊಬಿಡ್ತಾನೆ. ಹಾಗೆ ಇನ್ನೊಂದು ಸಲ ಟ್ರೈ ಮಾಡೋಣ ಅಂತ ಮನೆಯವ್ರಿಗೆಲ್ಲರಿಗೂ ಸಹ ಎಷ್ಟು ಟ್ರೈ ಮಾಡಿದ್ರು ಸಹ ಯಾರೂ ಫೋನ್ ರಿಸೀವೇ ಮಾಡ್ತಿರಲ್ಲ. ಹಾಗೆ ಇನ್ನೊಂದು ಕಡೆ ಮನೇಲಿ ಕುಮಾರ ಗೀತನ ಹತ್ರ ಹೇಳ್ತಾ ಇರ್ತಾನೆ, ಗೀತಾ ಪ್ಲೀಸ್ ಕಣೆ ಒಂದೇ ಒಂದು ಸಲ ಕಾಲ್ ರಿಸೀವ್ ಮಾಡ್ತೀನಿ, ಸ್ವಾತಿ ತುಂಬ ಸಲ ಕಾಲ್ ಮಾಡ್ತಿದ್ದಾಳೆ ಕಣೆ ಅಂತ ಅನ್ಬೇಕಾದ್ರೆ, ಸುಮ್ನಿರ್ ಮಾವ, ನಿನಗೆ ಯಾಕೆ ಅವಳ ಮೇಲೆ ಅಷ್ಟೊಂಥರ ಹಾಕರೆ, ನಮ್ಮನ್ನೆಲ್ಲ ಕಾಲ್ ಕಸವಾಗಿ ಮಾಡಿ ಬಿಸಾಕ್ ಹೋಗಿದ್ದಾಳೆ, ನೀನು ಯಾಕೆ ಹಿಂಗೆ ಆಡ್ತಿದ್ಯಾ, ನನಗಂತೂ ಗೊತ್ತಿಲ್ಲ ಅಂತ ಬೈತಿರ್ಬೇಕಾದ್ರೆ ಅಜ್ಜಿ ಹೇಳ್ತಾ ಇರ್ತಾರೆ, ಯಾಕೆ ಹಿಂಗೆ ಆಡ್ತೀಯಾ, ಅವಳೇನಾದರೂ ಕಾಲ್ ಕಸವಾಗಿ ನಮ್ಮನ್ನು ನೋಡಿದರೆ ಯಾಕೆ ಇಷ್ಟೊಂದು ಸಲ ಫೋನ್ ಮಾಡ್ತಿದ್ಲು, ಒಂದ್ಸಲ ಮಾತಾಡಿದ್ರೆ ಏನಾಗುತ್ತೆ ಅಂತ ಅಜ್ಜಿ ಬೈತಾ ಇರ್ತಾರೆ. ಹಾಗೆ ನೀನು ತುಂಬ ಅತಿಯಾಗಿ ಆಡ್ತಿದ್ಯಾ ಕಣೆ, ಕುಮಾರ್ನ ಮದುವೆ ಆಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಮೊದಲು ಸಪೋರ್ಟ್ ಮಾಡಿದ್ದೆ ಸ್ವಾತಿ, ಅದನ್ನೆಲ್ಲ ನೀನು ಮರ್ತು ಬಿಟ್ಟೇನೆ ಅಂತ ಅಜ್ಜಿ ಗೀತನಿಗೆ ಬೈತಿರ್ಬೇಕಾದ್ರೆ ಪದ್ಮ ಕಣ್ಣೀರಾಗ್ತಾ ಇರ್ತಾರೆ. ಅಯ್ಯೋ ದೇವ್ರೆ, ಯಾವ ಜನ್ಮದಲ್ಲಿ ಏನು ಅನ್ಯಾಯ ಮಾಡಿದ್ನೋ ನನಗಂತೂ ಗೊತ್ತಿಲ್ಲ, ಈ ಜನ್ಮದಲ್ಲಿ ಒಟ್ಟಿಗೆ ಅದನ್ನೆಲ್ಲ ಅನುಭವಿಸಿದ್ವಿ ಅಂತ ಕಣ್ಣೀರಾಗ್ತಿದ್ರೆ ಮನೆಯವರೆಲ್ಲರೂ ತುಂಬ ಬೇಜಾರಾಗಿ ಅಮ್ಮನ ಜೊತೆ ಎಲ್ಲರೂ ಅಳ್ತಾ ಇರ್ತಾರೆ. ಹಾಗೆ ಮತ್ತೆ ಮೇಘನು ಸಹ ಬೈತಾ ಇರ್ತಾಳೆ, ಅವಳು ಮದುವೆ ಆಗಬೇಕಾದ್ರೆ ನಾವು ಎಲ್ಲ ನೆನಪಾಗ್ಲಿಲ್ವ ಅಜ್ಜಿ, ಸುಮ್ಮನಿರೋ, ಅವಳ ಪರ ಮಾತಾಡಬೇಡ ಅಂತ ಅಂತಿರ್ಬೇಕಾದ್ರೆ ಮತ್ತೆ ಈ ಕಡೆ ಸ್ವಾತಿ ಕಾಲ್ ಮಾಡ್ತಾ ಇರ್ತಾಳೆ. ಆಗ ಮತ್ತೆ ಕುಮಾರನ ಕೇಳ್ತಾ ಇರ್ತಾಳೆ ಅಜ್ಜಿ, ಸ್ವಾತಿನ ಕಾಲ್ ಮಾಡ್ತಿರೋದು ಅಂತ ಅಂದಾಗ, ಹ್ಞೂ ಅಜ್ಜಿ ಅಂತ ಅಂದಾಗ, ರಿಸೀವ್ ಮಾಡು ಅಂತ ಅಂದಾಗ, ಬೇಡ ಮಾವ ರಿಸೀವ್ ಮಾಡಬೇಡಿ ಅಂತ ಗೀತಾ ಹೇಳ್ತಿರ್ಬೇಕಾದ್ರೆ, ಮುಚ್ಚೆ ಬಾಯ, ಸುಮ್ಮನಿದ್ರೆ ಸರಿ, ಇಲ್ಲ ಅಂತ ಅಂದರೆ ನಿನಗೆರಡು ಬಿಟ್ಬಿಡ್ತೀನಿ ನೋಡು ಅಂತ ಬೈದ್ಬಿಟ್ಟು, ರಿಸೀವ್ ಮಾಡು ಕುಮಾರ ಫೋನ್ ಅಂತ ಅಂದಾಗ, ಕುಮಾರ ರಿಸೀವ್ ಮಾಡಿದಾಗ, ಹಲೋ ಭಾವ ಎಲ್ಲಿದ್ದೀರಾ ನೀವು, ಯಾವಾಗ ಬರ್ತೀರಾ, ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ, ಬಂದೇ ಇಲ್ವಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ನಾವಿನ್ನು ಮನೇಲಿ ಇದ್ವಿ ಸ್ವಾತಿ, ಇನ್ನೂ ಹೊರಟಿಲ್ಲ ಅಂತ ಅಂದಾಗ, ಹಾಗಾದರೆ ನೀವು ಬರಲ್ವಾ ಅಂತ ಕಣ್ಣೀರಾಗ್ತಿದ್ರೆ, ಆ ಕಡೆ ಸ್ವಾತಿನೂ ಕಣ್ಣೀರಾಗ್ತಾ ಇರ್ತಾಳೆ, ಈ ಕಡೆ ಮನೆಯವರೆಲ್ಲರೂ ಸಹ ಕಣ್ಣೀರಾಗ್ತಾ ಇರ್ತಾರೆ. ಹಾಗೆ ಮತ್ತೆ ಪ್ರೀತಿ ಹೇಳ್ತಾ ಇರ್ತಾಳೆ, ಅಕ್ಕ ಯಾರು ಬರಲ್ಲ, ಹೋಗ್ಬಾರ್ದು ಅಂತ ಈ ಕಡೆ ಗೀತಕ್ಕ ಹೇಳಿದಾಳೆ, ಅದಕ್ಕೆ ಬರ್ತಾ ಇಲ್ಲ ಅಂತ ಅಂದಾಗ, ಅಕ್ಕ ಪ್ಲೀಸ್ ಆ ರೀತಿ ಎಲ್ಲ ಮಾತಾಡಬೇಡ, ಬಾವ ಪ್ಲೀಸ್ ಅವ್ರ ಕೈಲಿ ಫೋನ್ ಕೊಡಿ ಮಾತಾಡ್ತೀನಿ ಅಂತ ಅಂದಾಗ, ಸ್ಪೀಕರಲ್ಲಿ ಹಾಕಿದ್ದೀನಿ ಮಾತಾಡು ಅಂತ ಅಂದಾಗ, ಅಕ್ಕ ನಾನು ನೋಡು ದೊಡ್ಡ ತಪ್ಪು ಮಾಡಿದ್ದೀನಿ, ಅದು ನನಗೂ ತುಂಬ ಚೆನ್ನಾಗಿ ಗೊತ್ತು, ಆ ತಪ್ಪನ್ನ ಸಮರ್ಥನೆ ಮಾಡ್ಕೊಳ್ಳೋಕ್ಕೂ ನನ್ನ ಕೈಲಿ ಆಗ್ತಿಲ್ಲ, ನೀವೇ ಬರಲಿಲ್ಲ ಅಂತ ಅಂದರೆ ನನಗೆ ಯಾರು ದಿಕ್ಕು, ನನಗೆ ಬಂದು ಆಶೀರ್ವಾದ ಮಾಡೋರು ಯಾರು ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಮತ್ತೆ ನೋಡು ಗೀತಕ್ಕ, ನಿಮ್ಮನ್ನ ಒಂದಿನ ಬಿಟ್ಟು ನಾನು ಇದ್ದವಳಲ್ಲ, ನಿಮ್ಮ ಜೊತೆ ಒಂದಿನೂ ಸಹ ನಾನು ಮಾತಾಡದೆ ಇರೋಕ್ಕೂ ನನ್ನ ಕೈಲಿ ಆಗ್ತಿರ್ಲಿಲ್ಲ, ಆದರೆ ಇವಾಗ ನೋಡು ನಿಮ್ಮನ್ನು ನೋಡಿ ಎಷ್ಟು ದಿನ ಆಗಿದೆ, ದಯವಿಟ್ಟು ನನ್ನ ಕ್ಷಮಿಸು, ನಾನು ಮಾಡಿರೋ ತಪ್ಪಿಗೆ ಕ್ಷಮನೆ ಇಲ್ಲ ರೀತಿ ಮಾತಾಡಬೇಡ, ಒಂದೇ ಒಂದ್ಸಲ ರಿಸೆಪ್ಷನಿಗೆ ಬಂದು ಹೋಗು ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಗೀತನು ಈ ಕಡೆ ಕಣ್ಣೀರಾಗ್ತಾ ಇರ್ತಾಳೆ. ಆಗ ಪದ್ಮ ಹೇಳ್ತಾ ಇರ್ತಾಳೆ, ನೋಡು ಕುಮಾರ, ಗೀತನ ಮನಸ್ಸಿಗೆ ಬೇಜಾರು ಮಾಡಿ ನಾವು ಹೋಗೋದು ಬೇಡ, ಅವಳಿಗೆ ಇಷ್ಟ ಇಲ್ಲ ಅಂತಂದರೆ ನಾವು ಯಾರು ಬರಲ್ಲ ಅಂತ ಸ್ವಾತಿಗೆ ಹೇಳು ಅಂತ ಅಂದಾಗ, ಸಾರಿ ಸ್ವಾತಿ ಅಂತ ಕುಮಾರ ಫೋನ್ ಕಟ್ ಮಾಡ್ತಾ ಇದ್ರೆ, ಈ ಕಡೆ ಮನೆಯವರೆಲ್ಲರೂ ಅಳ್ತಾ ಇದ್ರೆ, ಇನ್ನೊಂದು ಕಡೆ ಸ್ವಾತಿನೂ ಸಹ ಸಿಕ್ಕಾಪಟ್ಟೆ ಕಣ್ಣೀರಾಗ್ತಾ ಇರ್ತಾಳೆ. ಸ್ವಾತಿ ಕಣ್ಣೀರು ನೋಡೋಕ್ಕಾಗದೆ ನಿತಿನು ಸಹ ಒಳೊಳಗೆ ಸಿಕ್ಕಾಪಟ್ಟೆ ಕಣ್ಣೀರಾಗ್ತಾ ಇರ್ತಾನೆ. ಹಾಗೆ ಒಂದು ಕಡೆ ಪಶುಪತಿ ರೌಡಿಗಳಿಗೆ ಕಾಲ್ ಮಾಡ್ತಾ ಇರ್ತಾನೆ, ಎಲ್ಲಿದ್ದೀರಾ ಅಂತ ಅಂದಾಗ, ಇಲ್ಲೇ ಹೊರಗಡೆ ಇದೀವಿ ಅಣ್ಣ, ನೀವು ಒಂದು ಫೋನ್ ಮಾಡಿ ಅಣ್ಣ ಒಳಗಡೆ ಬರ್ತೀವಿ ಅಂತ ಅಂದಾಗ, ಸರಿ ನನ್ನ ಮಗಳಿಗೆ ಕಾಲ್ ಮಾಡಿದಾಗ ಎಲ್ಲ ಒಳಗಡೆ ಬನ್ನಿ ಅಂತ ಅಂದಾಗ, ಸರಿ ಅಣ್ಣ ಕ್ಲೀನಾಗಿ ಎಲ್ಲರೂ ನಾವು ಮುಗಿಸ್ತೀವಿ, ನೀನು ತಲೆ ಕೆಡಿಸ್ಕೋಬೇಡ ಅಂತ ರೌಡಿಗಳು ಹೇಳ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಪಶುಪತಿ ಅಲ್ಲೇ ನಿಂತ್ಕೊಂಡು ಎಲ್ಲನೂ ಒಬ್ಸರ್ವ್ ಮಾಡ್ತಾ ಇರಬೇಕಾದ್ರೆ ರಾಗಿಣಿ ಬರ್ತಾಳೆ. ಅಪ್ಪ ಇಲ್ಲಿಗೆ ಯಾಕೆ ನನ್ನನ್ನು ಕರೆಸಿದ್ರಿ ಅಂತ ಅಂದಾಗ, ವಿಷಯ ಇದೆ ಮಗಳೇ, ಏನು ಗೊತ್ತಾ, ಇವಾಗ ಸ್ವಾತಿನ ನಾವು ಕಿಡ್ನಾಪ್ ಮಾಡಬೇಕು ಅಂತ ಅಂದಾಗ ರಾಗಿಣಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಿರುತ್ತೆ. ಅದರ ಅವಶ್ಯಕತೆ ಏನಿದೆ ಅಪ್ಪ ಅಂತ ಅಂದಾಗ, ನನ್ನ ಮಾತು ಕೇಳು, ಇವಾಗ ಸ್ವಾತಿನ ನೀನು ಕಿಡ್ನಾಪ್ ಮಾಡಲೇಬೇಕು ಅಂತ ಅಂದಾಗ, ಅದು ಯಾವ ರೀತಿ ಮಾಡೋಕ್ಕಾಗುತ್ತೆ ಅಂತ
ಅಂತ ಹೇಳ್ತಿರ್ಬೇಕಾದ್ರೆ ನನ್ನ ಹತ್ರ ಒಂದು ಮತ್ತು ಬರೋ ಪೌಡ್ರ್ ಇದೆ, ಅದನ್ನು ನಾನು ಕೊಡ್ತೀನಿ, ಹೇಗಾದರೂ ಮಾಡಿ ಜ್ಯೂಸ್ ಒಳಗಡೆ ಹಾಕಿ ಅವಳನ್ನ ಕುಡಿಸ್ಬಿಡು. ಅವಳು ಕುಡಿದ್ಮೇಲೆ ನೀನು ತನ್ನ ಪಾಡಿಗೆ ತಾನು ಹೊರಗಡೆ ಬಂದುಬಿಟ್ಟು ಒಂದು ನಂಬರ್ ಕೊಡ್ತೀನಿ, ಅದಕ್ಕೆ ಕಾಲ್ ಮಾಡು. ಅವಾಗ ನಮ್ಮ ಕಡೆ ಹುಡುಗರು ಬಂದು ಅವಳನ್ನ ಕಿಡ್ನಾಪ್ ಮಾಡ್ಕೊಬರ್ತಾರೆ. ಅಲ್ಲಿಗೆ ನಿನ್ನ ಕೆಲಸ ಮುಗಿಯುತ್ತೆ, ತಗೋ ಈ ಪೌಡರ್ನ ಅಂತ ಫೋರ್ಸ್ ಮಾಡಿ ಕೊಡ್ತಾ ಇರ್ತಾನೆ. ಹಾಗೆ ಮತ್ತೆ ರಾಗಿಣಿ ಹೇಳ್ತಾ ಇರ್ತಾಳೆ, ಈ ಕೆಲಸ ನನ್ನಿಂದ ಮಾಡೋಕ್ಕಾಗುತ್ತಾ, ನನಗೆ ತುಂಬ ಭಯ ಆಗ್ತಿದೆ ಅಂತ ಅಂದಾಗ, ನೀನು ಹೆದರ್ಕೋಬೇಡ ಮಗಳೇ, ನೀನು ಮಾಡಲೇಬೇಕು ಅಂತ ಹೇಳ್ತಾ ಇರ್ತಾನೆ. ಹೌದು, ಅಷ್ಟಕ್ಕೂ ಸ್ವಾತಿನ ಯಾಕಪ್ಪ ಕಿಡ್ನಾಪ್ ಮಾಡಬೇಕು ಅಂತ ಅಂದಾಗ, ನನಗೆ ಅದೆಲ್ಲ ಗೊತ್ತಿಲ್ಲ ಮಗಳೇ, ಈ ಕಡೆ ವಂಶನೂ ಸೋಲ್ಬೇಕು, ಹಾಗೆ ಸ್ವಾತಿ ಮನೆಯವರು ಸೋಲ್ಬೇಕು. ನನಗಂತೂ ಅವರಿಬ್ಬರು ಗೆಲ್ಲೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಅವ್ರ ಜೀವನ ಪರ್ಯಂತ ಕಣ್ಣೀರು ಹಾಕಬೇಕು, ಅದಕ್ಕೋಸ್ಕರ ಈ ಕೆಲಸನ ಮಾಡ್ತಾ ಇದ್ದೀನಿ. ತಾಳಿ ಇಲ್ಲ ಅಂತಂದ್ರೆ ಬೇರೆ ಏನಾರು ವ್ಯವಸ್ಥೆ ಮಾಡ್ಕೋತಾರೆ, ಆದರೆ ಹುಡುಗಿನೇ ಇಲ್ಲ ಅಂತಂದರೆ ಯಾರ ಜೊತೆ ಮದುವೆ ಮಾಡ್ತಾರೆ. ಸೊ ಅವಳನ್ನೇ ನಾವು ಕಿಡ್ನಾಪ್ ಮಾಡಲೇಬೇಕು. ನೀನು ಜಸ್ಟ್ ಹೇಗಾದರೂ ಮಾಡಿ ಜ್ಯೂಸಲ್ಲಿ ಪೌಡ್ರನ್ನ ಹಾಕಿ ಕುಡಿಸು, ಮಿಕ್ಕಿದನ್ನೆಲ್ಲ ನಮ್ಮ ಕಡೆ ಹುಡುಗರು ನೋಡ್ಕೋತಾರೆ ಅಂತ ಅಂದಾಗ, ಸರಿನಪ್ಪ ನಾವು ಗೆಲ್ಲೇಬೇಕು, ಈ ಕೆಲಸನ ನಾನು ಖಂಡಿತ ಮಾಡಿಕೊಡ್ತೀನಿ. ಆಮೇಲೆ ಆ ಹುಡುಗರು ನಂಬರ್ನ ಸೆಂಡ್ ಮಾಡು ಅಂತ ಅಂದಾಗ, ನಿನಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ತೀನಿ, ನೀನು ಹೋಗಿ ಆ ಕೆಲಸನ ಮಾಡು, ನಾನು ಮಂಟಪದ ಹತ್ರ ಇರ್ತೀನಿ, ಯಾರಿಗೂ ಡೌಟ್ ಬರಲ್ಲ ಅಂತ ಪಶುಪತಿ ಹೋಗ್ತಾ ಇರ್ತಾನೆ. ನನಗೆ ಸನ್ನೆ ಮಾಡ್ತಾ ಇರ್ತಾರೆ, ಟೈಮ್ ಆಯಿತು, ನಿನ್ನ ಹೆಂಡತಿಗೆ ಹೇಗಾದರೂ ಮಾಡಿ ಒಪ್ಸು ಅಂತ ಅನ್ಬೇಕಾದ್ರೆ ಅವಳು ಒಪ್ಪಲ್ಲ ಅಂತ ಕುಮಾರ ಹೇಳ್ತಿರ್ಬೇಕಾದ್ರೆ ಮತ್ತೆ ಗೀತಾ ಕೂಗಾಡ್ತಾ ಇರ್ತಾಳೆ. ಯಾರು ಎಷ್ಟೇ ಸನ್ನೆ ಮಾಡಿದ್ರು ಅಷ್ಟೇ, ನಾವಂತೂ ಅಲ್ಲಿಗೆ ಹೋಗ್ತಿಲ್ಲ ಅಂದರೆ ಹೋಗ್ತಿಲ್ಲ ಅಂತ ಬೈತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ನಿತಿನ್ ಬಂದುಬಿಟ್ಟು ಡೋರ್ನ ಟಕ್ ಮಾಡ್ತಾ ಇರ್ತಾನೆ. ಯಾರಿದು ಅಂತ ಪ್ರೀತಿ ಡೋರ್ ಓಪನ್ ಮಾಡಿದಾಗ, ಪ್ರೀತಿ ಹೇಗಿದೆಯಾ ಪುಟ್ಟ ಅಂತ ಅನ್ಬೇಕಾದ್ರೆ ಅಂಕಲ್ ಬಂದರು ಅಂತ ಅಂದಾಗ, ಯಾರದು ಅಂತ ಅಂದಾಗ ನಿತಿನ್ ನೋಡಿ ಎಲ್ಲರಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ನಿತಿನ್ ಅವರೇ, ನೀವ್ಯಾಕೆ ಬಂದ್ರಿ ಅಂತ ಪದ್ಮ ಕೇಳ್ತಿರ್ಬೇಕಾದ್ರೆ, ನಿಮ್ಮನ್ನೇ ನೋಡೋಣ ಅಂತ ಬಂದೆ ಅಂತ ಹೇಳ್ತಾ ಇರ್ತಾನೆ. ಆಗ ಕುಮ್ಮಿ ಸಹ ಕೇಳ್ತಾ ಇರ್ತಾನೆ, ನೀನು ರಿಸೆಪ್ಷನ್ಗೆ ಹೋಗ್ಲಿಲ್ಲ ಮಗ ಅಂತ ಅಂದಾಗ, ನಾನು ಅಲ್ಲಿಂದಲೇ ಬರ್ತಾ ಇದ್ದೀನಿ ಅಂತ ಅಂದಾಗ, ಈ ಕಡೆ ಸ್ವಾತಿಗೆ ಏನಾದರೂ ತೊಂದರೆ ಆಗಿದೆಯಾ ಅಂತ ಅಜ್ಜಿ ಕೇಳ್ತಾ ಇರ್ತಾರೆ. ಅವ್ರಿಗೇನು ತೊಂದರೆ ಆಗಿಲ್ಲ, ಆದರೆ ಅವರು ನಿಮ್ಮನ್ನೆಲ್ಲ ನೆನೆಸ್ಕೊಂಡು ನೀವು ಬರ್ತಾ ಇಲ್ಲ ಅಂತ ಗೊತ್ತಾಗಿ ಸಿಕ್ಕಾಬಟ್ಟೆ ಕೊರಗ್ತಾ ಇದ್ದಾರೆ, ಅದಕ್ಕೋಸ್ಕರ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗೋಣ ಅಂತ ನಾನು ಬಂದೆ ಅಂತ ನಿತಿನ್ ಹೇಳ್ತಾ ಇದ್ರೆ ಪದ್ಮ ಹೇಳ್ತಾ ಇರ್ತಾಳೆ, ನಾವು ಯಾರು ಅಲ್ಲಿಗೆ ಬರಲ್ಲ, ಅದು ನೀವು ಯಾಕೆ ಇಷ್ಟೊಂಥರ ತೊಂದರೆ ತೊಗೊಂಡು ನಮ್ಮನ್ನು ಕರ್ಕೊಂಡು ಹೋಗಕ್ಕೆ ಬಂದ್ರಿ ಅಂತ ಕೇಳ್ತಾ ಇರ್ತಾಳೆ. ಈಗ ನಿಮಗೆ ಸಿಕ್ಕಾಬಟ್ಟೆ ಕೆಲಸ ಇರುತ್ತೆ, ಅಲ್ಲಿ ಇಲ್ಲಿಂದ ಹೊರಟೋಗಿ ಅಂತ ಗೀತೆ ಹೇಳ್ತಿರ್ಬೇಕಾದ್ರೆ ಪದ್ಮ ಬೈತಾ ಇರ್ತಾಳೆ, ಸ್ವಾತಿ ಮೇಲಿನ ಕೋಪನ ನಿತಿನ್ ಅವ್ರ ಮೇಲೆ ಯಾಕೆ ತೋರಿಸ್ತಿದ್ಯಾ ಅಂತ ಅಂದಾಗ ನಿತಿನ್ ಹೇಳ್ತಾ ಇರ್ತಾನೆ, ನಿಮಗೋಸ್ಕರ ನಿಮ್ಮ ಮನೆಯವ್ರಿಗೋಸ್ಕರ ಸ್ವಾತಿ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅದೆಲ್ಲ ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ನನಗಿನ್ನ ಹೆಚ್ಚಾಗಿ ಅವ್ರನ್ನ ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಅವ್ರನ್ನ ಕ್ಷಮಿಸಿ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಪ್ರತಿಯೊಂದು ಹೆಣ್ಣು ಸಹ ಇಂಥ ಸಮಯದಲ್ಲಿ ನನಗೆ ನನ್ನವರಾದವ್ರು ಇರಬೇಕು ಅಂತ ಆಸೆ ಪಡ್ತಾರೆ. ಅದಕ್ಕೋಸ್ಕರ ಸ್ವಾತಿ ಅವರು ಆಸೆ ಪಟ್ಟಿದ್ದಾರೆ, ನೀವು ಬರ್ತಾ ಇಲ್ಲ ಅಂತ ಗೊತ್ತಾಗಿ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ತಿದ್ದಾರೆ. ದಯವಿಟ್ಟು ಒಂದೇ ಒಂದು ಸಲ ಬನ್ನಿ ಅಂತ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊತಿರ್ಬೇಕಾದ್ರೆ ಅಜ್ಜಿ ಸರಿಯಾಗಿ ಹೇಳಿದೆ ಮಗನೇ, ಅಲ್ಲ ನನ್ನ ಮೊಮ್ಮಗಳು ಅಂತ ತಪ್ಪೇನು ಮಾಡಿದಾಳೆ, ಯಾರನ್ನಾದರೂ ಕೊಲೆ ಮಾಡಿ ಜೈಲಿಗೆ ಹೋಗಿದ್ದಾಳಲ್ಲ, ಆ ರೀತಿ ಇವರು ಬಿಹೇವ್ ಮಾಡ್ತಾ ಇದ್ದಾರಲ್ಲ, ಕ್ಷಮಿಸಲಾಗ ತಪ್ಪನ್ನ ನನ್ನ ಮೊಮ್ಮಗಳು ಏನಾದರೂ ಮಾಡಿದಾಳ ಅಂತ ಅಜ್ಜಿ ಕಣ್ಣೀರು ಹಾಕ್ಕೊಂಡು ಈ ಕಡೆ ಪದ್ಮನ ಬೈತಾ ಇರ್ತಾರೆ. ಅಲ್ಲ ಕಣೆ, ನನ್ನ ಮಗ ಇದ್ದಿದ್ರೆ ಖಂಡಿತ ಅವ್ನು ಸುಮ್ಮನೆ ಇರ್ತಿದ್ನ, ಖಂಡಿತ ಎಲ್ಲ ಕ್ಷಮಿಸಿ ರಿಸೆಪ್ಷನ್ಗೆ ಹೋಗ್ತಿದ್ದ, ಯಾಕೆ ಹಿಂಗೆ ಮಾಡ್ತಿದ್ಯಾ ಪದ್ಮ ಅಂತ ಅನ್ಬೇಕಾದ್ರೆ ಈ ಕಡೆ ಮೇಘನೂ ಸಹ ಹೇಳ್ತಾ ಇರ್ತಾಳೆ. ಆಗ ಪ್ರೀತಿನೂ ಸಹ, ಅಮ್ಮ ಪ್ಲೀಸ್ ಹೋಗೋಣಮ್ಮ, ಒಂದೇ ಒಂದು ಸಲ ಅಕ್ಕನ ನೋಡ್ಕೊಬರೋಣ ಬನ್ನಿ ಅಂತ ಅನ್ಬೇಕಾದ್ರೆ, ದಯವಿಟ್ಟು ನನ್ನನ್ನು ಯಾರು ಏನು ಕೇಳಬೇಡಿ ಅಂತ ಕಣ್ಣೀರು ಹಾಕ್ತಿದ್ರೆ ಗೀತಾ ಮಾತ್ರ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಅವಳೆಲ್ಲರಿಗೂ ಹೇಳ್ದಂಗೆ ಮದುವೆ ಆಗಿ ಹೋಗಿದ್ದಾಳೆ, ಈಗೆಲ್ಲನೂ ಅವಳೇ ಅನುಭವಿಸ್ತಾಳೆ, ಹಂಗಂದ್ರೆ ಅವಳಿಗೆ ಫೇಸ್ ಮಾಡೋ ತಾಕತ್ತಿದೆ ಅಂತ ಅಲ್ವಾ, ನೀವು ತಲೆ ಕೆಡಿಸ್ಕೋಬೇಡಿ ಸುಮ್ಮನಿರಿ ಅಂತ ಬೈತಾ ಇರ್ತಾನೆ. ಹಾಗೆ ಮತ್ತೆ ನಿತಿನ್ ಹೇಳ್ತಾ ಇರ್ತಾನೆ, ಸ್ವಾತಿಯವರು ತಮ್ಮ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ, ಅದರಲ್ಲೂ ಈ ಮನೆ ಜವಾಬ್ದಾರಿನ ನಾಜೂಕಾಗಿ ನಡ್ಸ್ಕೊಂಡು ಹೋಗ್ತಿದ್ದವರು ಇಂಥ ಡಿಸಿಷನ್ನ ಯಾರಿಗೂ ಹೇಳ್ದಲೆ ಮದುವೆ ಆಗಿದ್ದಾರೆ ಅಂತಂದರೆ ಏನೋ ಇರ್ಬೋದಮ್ಮ, ಸುಮ್ಮನೆ ಅವರು ಈ ಡಿಸಿಷನ್ನ ತೊಗೊಂಡಿರಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಸಮಾಧಾನದಿಂದ ಹೇಳ್ತಾ ಇರ್ತಾರೆ. ಹಾಗೆ ಅವರು ತುಂಬ ಮೆಚೂರ್ ಆಗಿ ಬಿಹೇವ್ ಮಾಡ್ತಿದ್ರು, ಅಂಥದ್ರಲ್ಲಿ ಇವತ್ತು ಇಂಥ ಡಿಸಿಷನ್ ತೊಗೊಂಡಿದ್ದಾರೆ ಅಂತಂದರೆ ಏನೋ ಅರ್ಥ ಇದೆ ಅಮ್ಮ, ಯಾವುದೋ ಸಮಸ್ಯೆಲಿ ಇರ್ಬೋದು, ಅದನ್ನು ಹೇಳೋಕ್ಕಾಗ್ದಲೇ ಇರ್ಬೋದು, ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ, ಮಕ್ಕಳು ತಪ್ಪು ಮಾಡಿದರೆ ಅದನ್ನು ತಂದೆ ತಾಯಿ ತಿದ್ದುತ್ತಾರೆ, ಹಂಗಂತ ತಂದೆ ತಾಯಿ ತಪ್ಪು ಮಾಡಿಕೊಂಡು ಯಾರೂ ಸಹ ತಿದ್ದಲ್ಲಮ್ಮ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಅನ್ಬೇಕಾದ್ರೆ ಮುತ್ತಿನಂತ ಮಾತಾಡಿದೆ ಕಣಪ್ಪ, ಆದರೆ ಈ ಮಾತು ನಮ್ಮನೇಲಿ ಕೆಲವ್ರಿಗೆ ಅರ್ಥನೇ ಆಗಲ್ಲ ಅಂತ ಪುನಃ ಅಜ್ಜಿ ಬೈತಾ ಇರ್ತಾರೆ. ಹಾಗೆ ಮತ್ತೆ ಮೇಘ ಹೇಳ್ತಾ ಇರ್ತಾಳೆ, ಅಮ್ಮ ನಿನ್ನ ಅಕ್ಕನ ಕ್ಷಮಿಸು ಅಂತ ನಾನು ಹೇಳ್ತಿಲ್ಲ, ಆದರೆ ಅಲ್ಲಿಂದ ಇಲ್ಲಿಂದ ತಕ್ಕ ನಿತಿನ್ ಅವರು ಕರ್ಕೊಂಡು ಹೋಗಕ್ಕೆ ಬಂದಿದ್ದಾರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಮ್ಮ, ಒಂದೇ ಒಂದು ಸಲ ಹೋಗೋಣ ಅಂತ ಅಂತಿರ್ಬೇಕಾದ್ರೆ ಈ ಕಡೆ ಅಜ್ಜನೂ ಸಹ ಪ್ಲೀಸ್ ಬಾರೆ ಬಾರೆ ಅಂತ ಕರಿತಾ ಇದ್ರೆ ಮತ್ತೆ ಕೋಪ ಮಾಡಿಕೊಂಡು ಗೀತಾ ಹೇಳ್ತಾ ಇರ್ತಾಳೆ, ಕರುಣೆ ಉಕ್ಕಿ ಹರಿತಿದೆಯಾ, ಬೇಕಾದರೆ ನೀವು ಹೋಗಿ, ನಾನಂತೂ ಬರಲ್ಲ ಅಂತ ಅಂದಾಗ ಅಜ್ಜಿ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ಗೀತಾ ಬರ್ದಿದ್ರೇನು, ನಾವೆಲ್ಲರೂ ಹೋಗೋಣ, ಇದು ನನ್ನ ಆರ್ಡರು, ನೀನು ಬರಲೇಬೇಕು, ಬರಲಿಲ್ಲ ಅಂತ ಅಂದರೆ ನಾನು ಹೇಳ ನೋಡಬೇಕಾಗುತ್ತೆ ಅಂತ ಅಜ್ಜಿ ಬೈತಾ ಇದ್ರೆ ಈ ರೀತಿ ಎಲ್ಲ ಅನ್ಬೇಡಿ ಅತ್ತೆ ಅಂತ ಹೇಳ್ತಾ ಇರ್ತಾಳೆ. ಇನ್ನೇನೆ ಮತ್ತೆ ನಿನಗೆ ಗೀತಾ ಮಾತ್ರ ಮಗಳಲ್ಲ, ಸ್ವಾತಿನೂ ಕೂಡ ಮಗಳು ಕಣೆ, ಅವಳ ಮಾತಿಗೆ ನೀನು ಸ್ಪಂದಿಸಬೇಕು, ಬನ್ನಿ ಬನ್ನಿ ಅಮ್ಮ ಅಂತ ಮಗು ಕೂಗಾಡ್ಕೊಂಡು ಹಾಗೆ ಕಿರ್ಚಾಡ್ಕೊಂಡು ಕಣ್ಣೀರು ಹಾಕ್ಕೊಂಡು ಕರಿತಾ ಇದೆ, ನೀನು ಯಾಕೆ ಸ್ಪಂದಿಸ್ತಿಲ್ಲ, ದಯವಿಟ್ಟು ನೀನು ಹೊರಡ್ತೀಯೋ ಇಲ್ವೋ ಅಂತ ಅನ್ಬೇಕಾದ್ರೆ ಸರಿ ಈ ರೀತಿ ಎಲ್ಲ ಮಾತಾಡಬೇಡಿ, ನಾನು ಬರ್ತೀನಿ ಎಲ್ಲ ರೆಡಿಯಾಗಿ ಅಂತ ಈ ಕಡೆ ಪದ್ಮ ಹೇಳ್ತಾ ಇದ್ರೆ ಎಲ್ಲರೂ ಖುಷಿಯಿಂದ ರೆಡಿಯಾಗಿ ಹೋಗ್ತಾ ಇದ್ರೆ ಈ ಕಡೆ ಗೀತಾ ಮಾತ್ರ ಕಣ್ಣೀರು ಹಾಕ್ತಾ ಇರ್ತಾಳೆ. ನಿನಗೆ ಅಲಂಕಾರ ಮಾಡಬೇಕು ಮದುವೆಲಿ ಅಂತ ಎಷ್ಟೋ ಆಸೆ ಪಟ್ಟಿದ್ದೆ, ಆದರೆ ನೀನು ಯಾಕೆ ಯಾರಿಗೂ ಹೇಳ್ದಲೆ ಈ ರೀತಿ ಮದುವೆ ಆಗಿ ಹೋಗಿ ನಮಗೆ ಇಷ್ಟೊಂಥರ ಸಂಕಟ ಕೊಡ್ತಿದ್ಯಾ ಅಂತ ಬೈಕೋ
ಅನ್ಕೋತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಗಂಡನ ಚೌಟ್ರಿ ಕರ್ಕೊಬಂದ್ಬಿಟ್ಟು ಪೂಜೆ ಮಾಡಿಸ್ತಾ ಇರ್ತಾರೆ. ವಂಶದ ಜೊತೆ ಎಲ್ಲ ಪೂಜೆನೇ ಮಾಡಿಸ್ತಾ ಇರ್ತಾರೆ. ಆದರೆ ಅಜ್ಜಿ ಮಾತ್ರ ರೂಮಲ್ಲಿ ಸ್ವಾತಿ ತಂದಿರ ತಾಳಿನ ಎಲ್ಲ ಕಡೆ ಹುಡುಕ್ತಿದ್ದಾರೆ. ಎಲ್ಲಿ ಹುಡುಕಿದ್ರು ಸಹ ಸಿಗ್ದಲೇ ಇರಬೇಕಾದ್ರೆ ಅಷ್ಟೊತ್ತಿಗೆ ರಾಧಿಕಾ ಬರ್ತಾಳೆ. ಅಮ್ಮ ಅಲ್ಲಿ ಪುರೋಹಿತರು ಕರಿತಿದ್ದಾರೆ ಪೂಜೆಗೆ, ನೀವೇನು ಮಾಡ್ತಿದ್ದೀರಾ ಅಂತ ಅಂದಾಗ, ಏನೋ ಹುಡುಕ್ತಾ ಇದ್ದೀನಿ, ಒಂದು ಡಬ್ಬ ಇಲ್ಲೇ ಇಟ್ಟಿದ್ನಲ್ಲ ಎಲ್ಲೋಯ್ತು ಅಂತ ಹುಡುಕ್ತಿರ್ಬೇಕಾದ್ರೆ ತಾನು ಕತ್ಕೊಂಡು ಹೋಗಿದ್ದನ್ನು ಡಬ್ಬನ ಸೂಟ್ಕೇಸ್ ಒಳಗೆ ಇಟ್ಬಿಡ್ತಾಳೆ. ಇಟ್ಬಿಟ್ಟು ಅಮ್ಮ ಇದೇ ನಮ್ಮ ಡಬ್ಬ ಅಂತ ಅಂದಾಗ, ಹೌದು ಇದೇನೆ, ಸರಿ ಆಯ್ತು ನೀನು ಹೋಗು ನಾನು ಬರ್ತೀನಿ ಅಂತ ಹೊರಗಡೆ ಕಳಿಸ್ದಾಗ, ಓಹೋ ಹಾಗಾದ್ರೆ ಈ ತಾಳಿನ ಇವಳು ತಗೊಂಡಿದ್ದು ಅಂತ ಅಂದ್ಬಿಟ್ಟು ಪಶುಪತಿ ರಾಧಿಕನ ಭಯಕ್ಕೆ ಅಂತ ಆ ಕಡೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿಗೆ ಸಂಜೆಗೆ ಎಂಟಾಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟನೊಂದು ಲೈಕ್ ಮಾಡಿ ಫಾಲೋ ಮಾಡಿ. ಥ್ಯಾಂಕ್ ಯು.